ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣ 4,000 ಒಟ್ಟಿಗೆ ಈ 18 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂಥದ್ದು. ಸೊ ಹಾಗಾದರೆ ಈ ಒಂದು 18 ಜಿಲ್ಲೆಗಳನ್ನು ನೀವು ತಿಳ್ಕೊಳ್ಳೇಬೇಕು ಕಂಡ್ರೆ, ಈ ಒಂದು 18 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು, ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗ್ಬೋದಾಗಿರುತ್ತೆ. ಸೊ ಹೀಗಾಗಿ ತುಂಬ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇದೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ, ಈಗಾಗಲೇ ತಮ್ನೆಲಲ್ಲಿ ನೋಡಿರ್ತೀರಾ, ಬೆಳೆ ಪರಿಹಾರ 12,000 ಅಥವಾ 15,000 ಅಥವಾ 20,000 ಕೂಡ ನಿಮಗೆ ಜಮಾ ಆಗ್ತಾ ಇರುವಂಥದ್ದು. ಸೊ ನಿಮ್ಮ ಒಂದು ಹೊಲ ಗದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮ್ದು ಎಷ್ಟು ಎಕರೆ ಹೊಲ ಇರುತ್ತೆ ನೋಡಿ, ಸೊ ಅಷ್ಟೆಲ್ಲ ಎಕರೆಗೆ ಸಂಬಂಧಪಟ್ಟಂತೆ ಎಷ್ಟು ಪ್ರವಾಹ ಬಂದಿರುತ್ತೆ ನೋಡಿ. ಸೊ ಪ್ರವಾಹ ಪೀಡಿತ ರೈತರಿಗೆ ನಿಮ್ಮ ಬೆಳೆಗಳು ನಾಶ ಆಗಿರ್ತಾವಲ್ಲ, ಸೊ ನಿಮ್ಮ ಒಂದು ಬೆಳೆಗಳ ನಾಶದ ಮೇಲೆ ನಿಮಗೆ ನಿಮಗೆ ಪರಿಹಾರ ಹಣ ಸಿಗತ್ತೆ. ಮತ್ತೆ ನೀವು ಯಾವ ರೀತಿಯಾಗಿ ಬೆಳೆಯನ್ನ ಬೆಳೆದಿರ್ತೀರಾ, ಸೊ ಅಂತಹ ರೈತರಿಗೂ ಕೂಡ ಈಗ ಹಣ ಸಿಗ್ತಾ ಇರುವಂತದ್ದು. ಸೊ ನೋಡೋಣ ಯಾವ್ಯಾವ ರೈತರಿಗೆ ಎಷ್ಟೆಷ್ಟು ಹಣ ಸಿಗ್ತಾ ಇದೆ, ಯಾವ ಬ್ಯಾಂಕ್ಗಳಿಗೆ ಹೋಗ್ತಾ ಇದೆ, ಸೊ ಎಲ್ಲನೂ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ಏನಿದೆ ಅಲ್ಲ, ಕಂಪ್ಲೀಟ್ ಆಗಿ ನೋಡಲೇಬೇಕು. ತುಂಬಾ ಇಂಪಾರ್ಟೆಂಟ್ ಆದರೆ ಇಂಪಾರ್ಟೆಂಟ್ ಮಾಹಿತಿ ಇರುತ್ತೆ. ಸೊ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಬೇಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ವೀಕ್ಷಕರೇ, ಈ ಒಂದು 18 ಜಿಲ್ಲೆಗಳನ್ನ ನಾನು ಮಧ್ಯದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಬೆಳೆ ವಿಮೆ ಬಗ್ಗೆನೂ ಕೂಡ ಸಾಕಷ್ಟು ಫಲಾನುಭವಿಗಳು ಕೇಳ್ತಾ ಇದ್ರು ರೈತರು, ಯಾಕಂದ್ರೆ ಬೆಳೆ ನಾಶ ಸಿಕ್ಕಾಪಟ್ಟೆ ರೈತರದಾಗಿದೆ. ಈಗಾಗಲೇ ನೋಡಬಹುದು ಪ್ರವಾಹ ಯಾವ ರೀತಿಯಾಗಿ ಬರ್ತಾ ಇದೆ. ಸೊ ಎಲ್ಲನೂ ಕೂಡ ಕೊಚ್ಚಿಕೊಂಡು ಹೋಗ್ತಾ ಇರುವಂತದ್ದು, ಸೊ ಗುಡ್ಡ ಕುಸಿತಾ ಇರುವಂತದ್ದು, ಸೊ ಸಿಕ್ಕಾಪಟ್ಟೆ ಮನೆಗಳು ಕೂಡ ಎಲ್ಲ ಕೂಡ ಬಿದ್ದು ನಾಶವಾಗಿರುವಂತದ್ದು, ಸೊ ಜನರು ಕೂಡ ಸಾವನ್ನಪ್ಪಿದ್ದಾರೆ. ಸೊ ಈ ರೈತರು ಕೂಡ ಸಾವನ್ನಪ್ಪಿದ್ದಾರೆ. ಈ ರೀತಿ ಒಂದು ಹೊಲ ಗದ್ದೆಗಳು ಕೂಡ ನಾಶವಾಗಿಬಿಟ್ಟಿದ್ದಾವೆ. ಬೆಳೆದ ಬೆಳೆ ಏನು ಕೂಡ ಸಿಗ್ತಾ ಇಲ್ಲ, ಬಂದಿಲ್ಲ ಕೂಡ. ಸೊ ಎಲ್ಲ ಕೂಡ ನಾಶವಾಗಿ ಹೋಗ್ತಾ ಇರುವಂತದ್ದು. ಇದಕ್ಕೆ ಸರ್ಕಾರವೇ ಪರಿಹಾರ ಕೊಡಬೇಕು ಅಂತ ರೈತರು ಕೇಳ್ತಾ ಇರುವಂತದ್ದು. ಸೊ ಇದರೆಲ್ಲರದ ಮೇರೆಗೆ ಹೋದ ವರ್ಷ ಯಾರು ಇನ್ಸೂರೆನ್ಸ್ ಮಾಡಿಸಿರ್ತಾರೆ ನೋಡಿ, ಬೆಳೆ ವಿಮೆ ಬಗ್ಗೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಕೇಳಿ. ಇಲ್ಲಿ ಯಾರು ಇನ್ಸೂರೆನ್ಸ್ ಮಾಡಿಸಿರ್ತೀರಾ ಅಂದ್ರೆ ನಿಮ್ಮ ಬೆಳೆಗೆ ತಕ್ಕಂತೆ ಎಷ್ಟು ಅಮೌಂಟ್ ನಿಮಗೆ ಹೂಡಿಕೆ ಮಾಡಿರ್ತೀರಾ, ಅಲ್ಲಿ ಒಂದು ಇನ್ಸೂರೆನ್ಸ್ ಮಾಡಿಸಿರ್ತೀರಾ, ಅದರ ಆಧಾರದ ಮೇಲೆ ನಿಮಗೆ ಅಮೌಂಟ್ ಬರ್ತಾ ಇರುವಂತದ್ದು ಬೆಳೆ ವಿಮೆಗೆ. ಸೊ ಇಲ್ಲಿ ಈ ಒಂದು ಬೆಳೆ ಪರಿಹಾರ ಇದೆಯಲ್ಲ, ಇದಕ್ಕೆ ಪ್ರವಾಹ ಬಂದಿರುತ್ತೆ ನೋಡಿ. ಪ್ರವಾಹ ಪೀಡಿತ ಒಂದು ಯಾವ್ಯಾವ ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರವಾಹ ಬಂದಿದೆ, ಸೊ ಯಾರ್ಯಾರ ಬೆಳೆ ನಾಶ ಆಗಿದೆ, ಇಲ್ಲಿ ಕೃಷಿ ಇಲಾಖೆದವ್ರು ಏನ್ ಮಾಡ್ತಾರೆ, ಸರ್ಕಾರದವರು ಕೃಷಿ ಇಲಾಖೆಗೆ ಕಲೆಕ್ಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಕೃಷಿ ಇಲಾಖೆದವ್ರು ಏನ್ ಮಾಡ್ತಾರೆ, ನಿಮ್ಮ ಒಂದು ಹೊಲ ಗದ್ದೆಗಳನ್ನ ಒಂದು ಏನೇನಾಗಿದೆ ಏನಿಲ್ಲ, ಯಾವ ಬೆಳೆ ಬೆಳೆದಿದ್ದೀರಾ ಅದರೆಲ್ಲನೂ ಕೂಡ ಕಲೆಕ್ಟ್ ಮಾಡ್ಕೋತಾರೆ. ಇಲ್ಲಿ ಮುಖ್ಯವಾಗಿರುವಂಥದ್ದು 2 ಟೈಪ್ ಅಮೌಂಟ್ ಬರುತ್ತೆ. ಸೊ ನಿಮಗೆ ಒಬ್ಬೊಬ್ಬರಿಗೆ ಎಕರೆ ಮೇಲೆ ಹಣ ಸಿಗತ್ತೆ, ಇನ್ನೊಬ್ಬೊಬ್ಬರಿಗೆ ನೀವು ಬೆಳೆದಿರುವಂತಹ ಬೆಳೆಯ ಆಧಾರದ ಮೇಲೆ ನಿಮಗೆ ಹಣ ಸಿಗ್ತಾ ಇರುತ್ತೆ. ಯಾಕಂದ್ರೆ ಹೆಚ್ಚಿನ ಅಮೌಂಟನ್ನು ಹೂಡಿಕೆ ಮಾಡಿ ನೀವು ಬೆಳೆಯನ್ನ ಬೆಳೆದಿರೋರು ಇದ್ರೆ, ಸೊ ಅಂಥವರಿಗೆ ಏನು ಮಾಡ್ತಾರೆ, ಆ ಒಂದು ಬೆಳೆಯ ಆಧಾರದ ಮೇಲೆ ಅಮೌಂಟನ್ನು ಕೊಡ್ತಾರೆ. ಇನ್ನು ಉಳಿದಂತಹ ಒಂದು ಫಲಾನುಭವಿಗಳಿಗೆ, ರೈತರಿಗೆ ಒಂದು ಹೊಲ ಗದ್ದೆಗಳ ಎಕರೆ ಮೇಲೆ ಅಮೌಂಟನ್ನು ಕೊಡ್ತಾರೆ. ಸೊ ಈ ರೀತಿ 2 ಟೈಪು ನಿಮಗೆ ಅಮೌಂಟ್ ಬರ್ತಾ ಇರುವಂಥದ್ದು. ನಿಮ್ಮ ಒಂದು ಹೊಲ ಗದ್ದೆಗಳಿಗೆ ನಿಮ್ಮ ತಾಲೂಕಿನಲ್ಲಿರುವಂತಹ ಆಯಾ ತಾಲೂಕಿನಲ್ಲಿರುವ ಕೃಷಿ ಇಲಾಖೆಯ ಏನು ಕೆಲಸಗಾರರು ಇರ್ತಾರಲ್ಲ, ಕಾರ್ಮಿಕರು, ಸೊ ಅಲ್ಲಿರುವಂತಹ ಕಾರ್ಮಿಕರು ನಿಮ್ಮ ಎಲ್ಲನೂ ಕೂಡ ಡಾಕ್ಯುಮೆಂಟ್ಸ್ಗಳನ್ನು ಚೆಕ್ ಮಾಡಿಕೊಂಡು, ಸೊ ನಿಮ್ಮ ಹೆಸರಲ್ಲೇ ಇದೆ ಇಲ್ವಾ ಪಹಾನಿ ಎಲ್ಲ ಕೂಡ ಕ್ಲಿಯರಿಟಿ ಮಾಡಿಕೊಂಡು ಆ ಒಂದು ಹೊಲ ಗದ್ದೆಗಳನ್ನು ಎಲ್ಲನೂ ಕೂಡ ನೋಡ್ತಾರೆ, ಯಾವ ಬೆಳೆ ಬೆಳೆದಿದ್ದೀರಾ, ಸೊ A to Z ಎಲ್ಲ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿಕೊಂಡು ಸೊ ವಾಪಸ್ಸಾಗಿ ಸರ್ಕಾರಕ್ಕೆ ಕಳಿಸ್ತಾರೆ. ಸರ್ಕಾರಕ್ಕೆ ಕಳಿಸಿದ ತಕ್ಷಣ ಅಲ್ಲಿ ಏನು ಮಾಡ್ತಾರೆ, ಆ ಒಂದು ಕಂದಾಯ ಇಲಾಖೆ ಆಗಿರಲಿ, ಕೃಷ್ಣ ಬೈರೇಗೌಡರು ಅದನ್ನೆಲ್ಲನೂ ಕೂಡ ಆ ಒಂದು ಕಂದಾಯ ಇಲಾಖೆ ಏನಿದೆಲ್ಲ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಚೆಕ್ ಮಾಡಿಕೊಂಡು ಪ್ರೂಫ್ ಸಮೇತ ಎಲ್ಲರಿಗೂ ಕೂಡ ಅಮೌಂಟನ್ನು ಆಮೇಲೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದರೆ ಒಂದು 2-3 ಎಕರೆ ಹೊಂದವರಿಗೆ 15,000, 20,000, ಸೊ ಈ ರೀತಿಯಾಗಿ ಹೆಚ್ಚಿನ ಅಮೌಂಟೇ ಇರುತ್ತೆ ಇದ್ರೊಳಗೆ, ಗೊತ್ತಲ್ವಾ. ಸೊ ಪರಿಹಾರ ಹಣಕ್ಕೆ ಏನಿದೆಲ್ಲ, ಸೊ ಲಕ್ಷ ತನಕ ಕೂಡ ಬರ್ಬೋದಾಗಿರುತ್ತೆ. ಸೊ ಅಷ್ಟೊಂದು ಬೆಳೆಗಳು ನಾಶ ಆಗಿರುತ್ತೆ. ಸೊ ರೈತ ಒಂದು ಸಾರಿ ಬೆಳೆದ್ರೆ ಅದು ವರ್ಷ ಪೂರ್ತಿ ತಿಂತಾ ಇರ್ತಾನೆ. ಸೊ ಅವರಿಗೆ ನಾಶ ಆದರೆ ಒಂದು ವರ್ಷ ಕೂಡ ಏನು ತಿನ್ಲಿಕ್ಕಾಗಲ್ಲ, ಅಂತಹ ಪರಿಸ್ಥಿತಿ ಬರುತ್ತೆ. ಸೊ ಈಗಾಗಲೇ ನೋಡ್ಬೋದು ನೀವು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಕೂಡ ಹೆಚ್ಚಿನ ಜಿಲ್ಲೆಗಳಲ್ಲಿ ಪ್ರವಾಹ ಬಂದಿದೆ. ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಈಗಾಗಲೇ ಬಿಡುಗಡೆ ಆಗಲಿಕ್ಕೆ ಸ್ಟಾರ್ಟ್ ಇದೆ. ಇನ್ನೊಂದು ಗೃಹಲಕ್ಷ್ಮಿ ಯೋಜನೆ ಹೆಚ್ಚಿನ ಯಾವ ಜಿಲ್ಲೆಗಳಿಗೆ ಕಳಿಸ್ತಾ ಇದೆ ಅಂದರೆ, ಹೆಚ್ಚಿನ ಪ್ರವಾಹ ಯಾರಲ್ಲಿ ಪ್ರವಾಹ ಬಂದಿದೆ ನೋಡಿ, ಸೊ ಅಂತಹ ಒಂದು ಜಿಲ್ಲೆಗಳಿಗೆ ಹೆಚ್ಚಿನ ಅಮೌಂಟನ್ನು ಹಾಕಲಿಕ್ಕೆ ಒಂದು ಟ್ರೈ ಮಾಡ್ತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಅಮೌಂಟನ್ನು ಹಾಕ್ತಾ ಇದ್ದಾರೆ. ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆದಷ್ಟು ಈ ಒಂದು ಒಳ್ಳೆಯ ಕೆಲಸನ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರವಾಹ ಪೀಡಿತ ಒಂದು ಜಿಲ್ಲೆಗಳಿಗೆ ಹೋದರೆ ಅವ್ರಿಗೆ ಈಗ ಉಣ್ಲಿಕ್ಕೆ, ತಿನ್ನಲಿಕ್ಕೆ, ಬಟ್ಟೆಗೆ ಅದು ಇದು ಏನು ಖರ್ಚು ಆಗ್ತಾ ಇರುತ್ತೆ. ಈಗ ವಲಸೆ ಬಂದುಬಿಟ್ಟಿರ್ತಾರೆ, ಅಲ್ಲಿಂದ ಒಂದು ಸ್ಥಳವನ್ನು ಬಿಟ್ಟೇ ಬಂದುಬಿಟ್ಟಿರ್ತಾರೆ. ಯಾಕಂದರೆ ಮನೆಗಳು ಎಲ್ಲನೂ ಕೂಡ ನಾಶ ಆಗಿ ಹೋಗಿರುತ್ತೆ. ಸೊ ಅಂತಹ ಒಂದು
ಪರಿಸ್ಥಿತಿ ಅವ್ರಿಗೆ ಬಂದಿರುವಂಥದ್ದು. ಸೊ ಈಗ ಅದನ್ನ ಬಿಟ್ಕೊಂಡು ಇಲ್ಲಿ ಬಂದಿರ್ತಾರೆ. ಸೊ ಅಂತಹ ಸಂದರ್ಭದಲ್ಲಿ ಸರ್ಕಾರ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಂದ್ರೆ ಅವ್ರಿಗೂ ಕೂಡ ಸಪೋರ್ಟ್ ಸಿಕ್ಕಂಗೆ ಆಗುತ್ತೆ. ಸೊ ಅವ್ರ ಹತ್ರ ನಿತ್ತಂಗೆ ಆಗುತ್ತೆ. ಓಕೆನಾ. ಸೊ ಇದಿಷ್ಟು ಮಾಹಿತಿ ವೀಕ್ಷಕರೇ. ಆ ಒಂದು ಬೆಳೆ ವಿಮೆ ಏನಿದೆಲ್ಲ, ಸೊ ಅದ್ರ ಇನ್ಶೂರೆನ್ಸ್ ಮಾಡಿದವರಿಗೆ ಅವ್ರಿಗೂ ಕೂಡ ಅಮೌಂಟ್ ಬರ್ತಾ ಇರುವಂಥದ್ದು. ಇಲ್ಲಿ ಪ್ರವಾಹ ಯಾರಿಗೆ ಬಂದಿದೆ ನೋಡಿ, ಸೊ ಅವ್ರಿಗೂ ಕೂಡ ಅಮೌಂಟನ್ನು ಡಾಕ್ಯುಮೆಂಟ್ಸ್ಗಳನ್ನ ಚೆಕ್ ಮಾಡ್ತಾ ಇದ್ದಾರೆ, ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಸೊ ಇನ್ನು 2 ವಾರಗಳಲ್ಲಿ ನಿಮಗೂ ಕೂಡ ಅಮೌಂಟ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತಾರಂತ ಒಂದು ಮಾಹಿತಿ ಬಂದಿರುವಂಥದ್ದು. ಸೊ ಅದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ. ಇನ್ನೊಂದು 2 ವಾರ ಬೇಕು ಇನ್ನು ಟೈಮು ಅವ್ರಿಗೆ ಅಮೌಂಟನ್ನು ಹಾಕಲಿಕ್ಕೆ. ಓಕೆ, ಕ್ಲಿಯರಿಟಿ ಆಗಿದೆ ಅಂತ ಅನ್ಕೋತಾನೆ. ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟಲ್ಲಿ ಕೇಳಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಡೈರೆಕ್ಟಾಗಿ ಕೇಳ್ಬೋದು. ಸೊ ಓಕೆ ವೀಕ್ಷಕರೇ, ಈಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಮತ್ತೊಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಸೊ ಅದನ್ನು ಈಗಾಗಲೇ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ಏನು ಬೇಡ, ಈ ವಿಡಿಯೋ ಮೊದಲೇ ಲಾಂಗ್ ಆಗ್ತಾ ಇರುವಂಥದ್ದು. ಸೊ ಮತ್ತೆ ಲಾಂಗ್ ಆಗೋದು ಬೇಡ. ಇಲ್ಲಿ ಈಗಾಗಲೇ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಈಗ 18 ಜಿಲ್ಲೆಗಳನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ 2,000 ರೂಪಾಯಿ ಯಾಕೆ ಈ ರೀತಿ ಜಮಾ ಆಗ್ತಾ ಇರುವಂಥದ್ದು, 4,000 ರೂಪಾಯಿ ಯಾಕೆ ಜಮಾ ಆಗ್ತಾ ಇರುವಂಥದ್ದು, ಸೊ ಅದನ್ನು ಕೂಡ ಈಗಾಗಲೇ ಒಂದು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಿಂದಿನ ವಿಡಿಯೋ ಬೇಕಾದರೆ ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದರೆ ಈಗ ಒಬ್ಬೊಬ್ಬರಿಗೆ 2,000 ರೂಪಾಯಿ ಜಮಾ ಆಗ್ತಾ ಇದೆ, ಒಬ್ಬೊಬ್ಬರಿಗೆ 4,000 ರೂಪಾಯಿ ಜಮಾ ಆಗಿದೆನೂ ಕೂಡ. ಸೊ ಈ ರೀತಿ ಸರ್ಕಾರ ಯಾಕೆ ಮಾಡ್ತಾ ಇದೆ, ನಮಗೂ ಒಟ್ಟಿಗೆ 4,000 ರೂಪಾಯಿನೇ ಬೇಕಲ್ವಾ ಅಂತ ಕೇಳ್ತಾ ಇರುವಂಥದ್ದು ಮಹಿಳಾ ಫಲಾನುಭವಿಗಳು. ಯಾಕಂದರೆ ಈಗ ನೋಡಿ, ಸರ್ಕಾರ ಒಬ್ಬೊಬ್ಬರಿಗೆ ಈಗ 11 ಮತ್ತು 12ನೇ ಕಂತು ಏನು ಸೇರಿಸಿ ಬಿಡ್ತಲ್ಲ, ಅವ್ರಿಗೂ ಬಿಡಲಿ ಇಲ್ಲ ಅನ್ನೋದಿಲ್ಲ. ಆದರೆ 2,000 ರೂಪಾಯಿ ಬಂದರೂ ಸಹಿತ ಯಾಕಂದರೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಇದ್ದೀರಾ ಅನ್ನುವಂಥದ್ದು ಕನ್ಫರ್ಮ್ ಆಗುತ್ತೆ. ಹೌದಲ್ವಾ. ಈಗ ಗೃಹಲಕ್ಷ್ಮಿ ಯೋಜನೆಗೆ ನಿಮಗೆ ಬಂದಿದ ಮೇಲೆ ಇಷ್ಟೆಲ್ಲ ರೂಲ್ಸ್ಗಳನ್ನು ತಂದರು. ಇಷ್ಟೆಲ್ಲ ಈಗ ಮೊನ್ನೆನೇ ನೋಡಿದ್ರಲ್ಲ, 100% ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳು, ಮತ್ತು ಈಗ ಆದಾಯ ತೆರಿಗೆ ಕಟ್ಟಲ್ದವರು, ಈ ರೀತಿಯಾಗಿ ಸಾಕಷ್ಟು ರೂಲ್ಸ್ಗಳನ್ನ ತಂದುಬಿಟ್ರು. ಮತ್ತು ರೇಷನ್ಸ್ ಕಾರ್ಡ್ ರದ್ದು ಕೂಡ ಮಾಡಿದ್ರು. ಈ ರೀತಿಯಾಗಿ ರದ್ದು ಕೂಡ ಮಾಡ್ತಾ ಇರುವಂಥದ್ದು. ಎಲ್ಲದರ ಮೇರೆಗೆ ನಿಮಗೆ ಅಮೌಂಟ್ ಬರ್ತಾ ಇದೆ ಅಂದ ಬಳಿಕ ನೀವು ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಇದ್ದೀರಾ ಅಂತ ಅರ್ಥ. ಸೊ ಇನ್ಮೇಲಿಂದ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ. ಸೊ ಇನ್ಮೇಲಿಂದ ನಿಮಗೆ ಎಲ್ಲ ರೀತಿಯ ಗೃಹಲಕ್ಷ್ಮಿ ಯೋಜನೆ ಅಂತಹ ಎಲ್ಲ ಯೋಜನೆಗಳು ಕೂಡ ಬರ್ತಾ ಇರ್ತವೆ. ಮತ್ತು ಎಲ್ಲ ಯೋಜನೆಗಳ ಹಣ ಕೂಡ ನಿಮಗೆ ಸಿಗ್ತಾ ಇರುತ್ತೆ, ಮತ್ತು ರೇಷನ್ ಕೂಡ ಸಿಗ್ತಾ ಇರುತ್ತೆ. ಸೊ ನಿಮಗೆ BPL ರೇಷನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಯೋಜನೆಗಳು, ಸ್ಕೀಮ್ಸ್ಗಳು ನಿಮಗೆ ಎಲಿಜಿಬಲ್ ಇರ್ತೀರಾ. ಸೊ ಈಗ ಇದರ ಬಗ್ಗೆ ಅಂತೂ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಇನ್ಮೇಲಿಂದ ಬರ್ತಾನೆ ಇರುತ್ತೆ ಅಮೌಂಟು. ಆದರೆ ಈಗ 2,000 ರೂಪಾಯಿ ಜಮಾ ಆಗಿದೆಯಲ್ಲ, ಸೊ ಅಷ್ಟಾದರೂ ಆಗಿದೆ ಅಂತ ನಿಮಗೆ ಕನ್ಫರ್ಮ್ ಆಗುತ್ತೆ. ಗೃಹಲಕ್ಷ್ಮಿ ಯೋಜನೆಗೆ ನಾವು ಎಲಿಜಿಬಲ್ ಇದೀವಪ್ಪ ಅಂತ ನಾವು ಕನ್ಫರ್ಮ್ ಆಗುತ್ತೆ, ಮತ್ತೇನಿಲ್ಲ. ಸೊ ಈ ಒಂದು 18 ಜಿಲ್ಲೆಗಳನ್ನು ನಾನು ತಿಳಿಸ್ಕೊಡ್ತೀನಿ ನೋಡ್ರಿ. ಈಗ ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದ್ರೆ ಇಲ್ಲಿ ನೋಡಿ, 18 ಜಿಲ್ಲೆಗಳು ಈ ರೀತಿಯಾಗಿದ್ದಾವೆ. ನೋಡಿ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ ಇಷ್ಟು ಜಿಲ್ಲೆಗಳಿಗೆ. ಮತ್ತು ಇಲ್ಲಿ ನೋಡಿ, ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು. ಸೊ ಇಷ್ಟು ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇರುವಂಥದ್ದು. ಸೊ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಇದ್ದರೆ ಸೊ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ ಇರುತ್ತೆ. ಈಗ ಒಬ್ಬೊಬ್ಬರಿಗೆ 4,000 ಜಮಾ ಆಗುತ್ತಲ್ಲ, ಅವರಿಗೆ ಒಮ್ಮೆಲೆ ಈಗ 11 ಮತ್ತು 12ನೇ ಕಂತಿನ ಜಮಾ ಮಾಡಿಬಿಟ್ಟಿದ್ದಾರೆ. ಈಗ 11ನೇ ಕಂತಿನ 2,000 ರೂಪಾಯಿ ಮಾತ್ರ ಜಮಾ ಆಗಿದ್ದರೆ ಸೊ ಇದೇ ಆಗಸ್ಟ್ 15ರ ನಂತರ ಏನಾಗುತ್ತೆ, ಒಂದು ಸೆಪ್ಟೆಂಬರ್ 15ರ ನಂತರ, ಈ ಒಂದು ಆಗಸ್ಟ್ 15ರ ನಂತರ ಈ ಒಂದು 12ನೇ ಕಂತಿನ ಹಣ ಕೂಡ ನಿಮಗೆ ಜಮಾ ಆಗಲಿಕ್ಕೆ ಪ್ರಾರಂಭಿಸುತ್ತೆ. ಅದನ್ನು ಕೂಡ 2,000 ರೂಪಾಯಿ ನಿಮ್ಮ ಖಾತೆಗೆ ಜಮಾ ಮಾಡಿ ಕ್ಲಿಯರ್ ಮಾಡ್ತಾರೆ. ಓಕೆನಾ. ಸೊ ಎಲ್ಲರಿಗೂ ಕೂಡ 12ನೇ ಕಂತಿನ ಹಣ ಕ್ಲಿಯರ್ ಆದಮೇಲೆ 13ನೇ ಕಂತಿನ ಹಣ ಕೂಡ ಮುಂದಿನ ತಿಂಗಳಿನಲ್ಲಿ ರಿಲೀಸ್ ಮಾಡ್ತಾರೆ. ಸೊ ಇದೇ ತಿಂಗಳಲ್ಲಿ ಒಟ್ಟಿಗೆ 4,000 ಹಣ ಎಲ್ಲರ ಖಾತೆಗೆ ಜಮಾ ಆಗಲಿದೆ ವೀಕ್ಷಕರೇ. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಸೊ ಇದ್ರ ಬಗ್ಗೆ ನಿಮಗೆ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅನ್ಕೋತೇನೆ. ಸೊ ನಾನು ಆಗಲೇ ಹೇಳಿದ್ನಲ್ಲ, ಏನಾದರೂ ಕನ್ಫ್ಯೂಷನ್ ಇದ್ರೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ. ಸೊ ಅಲ್ಲಿಂದ ನನಗೆ ಮೆಸೇಜ್ ಮಾಡಿದ್ರೆ ನಾನು ಡೈರೆಕ್ಟಾಗಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಸೊ ಮೆಸೇಜ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ಎಲ್ಲನೂ ಕೂಡ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೇನೆ ವೀಕ್ಷಕರೇ. ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.